Hi, my dear friends and dear students. Today class taken by Shweta Jivadeer and Ramesh. Hello friends, today let us discuss about the new problem on hire purchase system. The question is that on 1/1/2004, X Limited acquired an asset of cash price 37,240 on hire purchase system, payable rupees 10,000 on signing of the contract and balance in 3 equal installment of rupees 10,000 at the end of each year. Interest to be charged at 5% per annum. Provide depreciation on 10% on reducing balance method. Show the necessary ledger accounts. So before going to do the solution for this problem, we should know which method we have to use to calculate the interest. So hire purchase price, the down payment, that is 10,000. Down payment means which is paid on the spot. The question itself given 10,000. Installment. Here in the question 3 equal installment of 10,000 at the end of the each year, that is already given. So installment is 10,000 into 3, that is 30,000. Total amount is 40,000. And the cash price is given 37,240. By this we should know the method hire That purchase is price is more interest than the included in cash the price. installment. Let us do the solution for this problem. For that, we need the format which includes particulars, cash price, installment, installment towards cash price, interest. In the particulars column, the cash price which is already given 37,240, and we have to deduct it from the down payment which is 10,000. So the remaining amount is 27,240. In the installment column, the 10,000 which is already paid and the cash price which is 10,000. In the interest, ಈ ಇಂಟ್ರೆಸ್ಟ್ ಕಾಲಮಲ್ಲಿ ನಾವು ಯಾವುದೇ ರೀತಿಯ ಅಮೌಂಟನ್ನು ಕೂಡ ಹಾಕೋದಿಲ್ಲ, ಯಾಕಂದರೆ ಡೌನ್ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಯಾವುದೇ ಇಂಟ್ರೆಸ್ಟನ್ನು ಕೂಡ ಪೇ ಮಾಡಿರೋದಿಲ್ಲ. ಹಾಗಾಗಿ ಈ ಒಂದು ಕಾಲಮ್ನಲ್ಲಿ ನಾವು ಯಾವುದೇ ಅಮೌಂಟನ್ನು ಹಾಕೋದಿಲ್ಲ. ಇನ್ ದ ಫಸ್ಟ್ ಇಯರ್ ದ ಇನ್ಸ್ಟಾಲ್ಮೆಂಟ್ ಈಸ್ 10,000. ನೆಕ್ಸ್ಟ್ ಈ ಇಂಟ್ರೆಸ್ಟ್ ಇದೆಯಲ್ಲ, ಇಲ್ಲಿ ರಿಮೈನಿಂಗ್ ಅಮೌಂಟ್ 27,240 ಇಂಟು 5% ಮಾಡಬೇಕು. ಯಾಕಂತಂದರೆ ಇಂಟ್ರೆಸ್ಟ್ ಟು ಬಿ ಚಾರ್ಜ್ ಎಟ್ 5% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಹಾಗಾಗಿ 27,240 ಇಂಟು 5% 1,362 ಬರುತ್ತೆ. ಈ 1,362ನ 10,000 ಈ ಇನ್ಸ್ಟಾಲ್ಮೆಂಟ್ ಅಮೌಂಟಿಂದ ಲೆಸ್ ಮಾಡಬೇಕು. ದಟ್ ಈಸ್ 8,638. ಈ 8,638 ಈ ರಿಮೈನಿಂಗ್ ಅಮೌಂಟಿಂದ ಡಿಡಕ್ಟ್ ಮಾಡಬೇಕು. ರಿಮೈನಿಂಗ್ ಅಮೌಂಟ್ 18,602. ಸೊ ಈ ರಿಮೈನಿಂಗ್ ಅಮೌಂಟ್ನ 18,602 ಇಂಟು 5% ಮಾಡಿದಾಗ 930 ಆಗತ್ತೆ. ಸೊ ಈ 930 ಅಮೌಂಟ್ನ ಇನ್ಸ್ಟಾಲ್ಮೆಂಟ್ 10,000 ಮೈನಸ್ 930 ಮಾಡಬೇಕು. ಸೊ 9,070 ಬರುತ್ತೆ. ಈ 9,070 ಇಸ್ ದ ಕ್ಯಾಶ್ ಪ್ರೈಸು. ಸೊ ಈ ಅಮೌಂಟ್ನ ಈ 18,602 ಇಂದ ಲೆಸ್ ಮಾಡಬೇಕು. ಸೊ ರಿಮೈನಿಂಗ್ ಅಮೌಂಟ್ 9,532. ಸೊ ಇಲ್ಲಿ ತನಕ ಸೇಮ್ ಪ್ರೊಸೀಜರ್ ಬರುತ್ತೆ. ಬಟ್ ಥರ್ಡ್ ಇಯರಲ್ಲಿ ನಾವಿಲ್ಲಿ ಯಾವುದೇ ರೀತಿಯ ಅಮೌಂಟ್ನು ಕೂಡ ಹಾಕೋದಿಲ್ಲ. ಆದರೆ ಇನ್ಸ್ಟಾಲ್ಮೆಂಟ್ ಸೇಮ್ ಇದೆ, ಯಾಕಂದರೆ 3 ಇಯರ್ಸಿಗೆ ಹೇಳಿದ್ದಾರೆ 10,000 ಇಂಟು 3. ಸೊ 10,000 ಇಸ್ ದ ಇನ್ಸ್ಟಾಲ್ಮೆಂಟ್ ಇನ್ ದ ಥರ್ಡ್ ಇಯರ್. ಸೊ ಕ್ಯಾಶ್ ಪ್ರೈಸ್ ಇಸ್ 9,532. ಈ ರಿಮೈನಿಂಗ್ ಅಮೌಂಟ್ನ ಕ್ಯಾಶ್ ಪ್ರೈಸ್ ಅಂತ ತಗೋಬೇಕು. ನೆಕ್ಸ್ಟ್ ಈ ಇನ್ಸ್ಟಾಲ್ಮೆಂಟಿಂದ ಕ್ಯಾಶ್ ಪ್ರೈಸ್ನ ಲೆಸ್, ರಿಮೈನಿಂಗ್ ಅಮೌಂಟ್ನ ಕ್ಯಾಶ್ ಪ್ರೈಸ್ ಅಂತ ತಗೋಬೇಕು. ನೆಕ್ಸ್ಟ್ ಈ ಇನ್ಸ್ಟಾಲ್ಮೆಂಟಿಂದ ಕ್ಯಾಶ್ ಪ್ರೈಸ್ನ ಲೆಸ್ ಮಾಡಿದಾಗ ಬರುವಂಥ ಅಮೌಂಟ್ ಇದೆಯಲ್ಲ 468, ಅದು ಇಂಟ್ರೆಸ್ಟ್ ಆಗಿರುತ್ತೆ. ಸೊ ಇದಿಷ್ಟು ಆದಮೇಲೆ ಇನ್ಸ್ಟಾಲ್ಮೆಂಟ್ ಕಾಲಮ್ನ ಆ್ಯಡ್ ಮಾಡಬೇಕು. ದಟ್ ಈಸ್ 40,000 ಆ್ಯಂಡ್ ಕ್ಯಾಶ್ ಪ್ರೈಸ್ ಕಾಲಮ್ 37,240 ಆ್ಯಂಡ್ ಆಲ್ಸೋ ಇಂಟ್ರೆಸ್ಟ್ ಕಾಲಮ್ 2,760. ಸೊ ಈ ಎರಡು ಕಾಲಮ್ನ ಆ್ಯಡ್ ಮಾಡಿದಾಗ ಬರುವಂಥ ಅಮೌಂಟ್ 40,000, ಅದು ವಿಚ್ ಈಸ್ ಈಕ್ವಲ್ ಟು ಇನ್ಸ್ಟಾಲ್ಮೆಂಟ್ ಕಾಲಮ್. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದು 10% ಆನ್ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್.
the cash price which is already given 37,240. In the first year of depreciation 37,240 into 10%, ಯಾಕಂತಂದರೆ ಕೊಟ್ಟಿರೋದು ಕ್ವೆಶನಲ್ಲಿ 10%ಗೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಿರಿ ಅಂತ. ಸೊ 3,724. ಸೊ ಈ 3,724 ಅಮೌಂಟ್ನ ಕ್ಯಾಶ್ ಪ್ರೈಸಿಂದ ಲೆಸ್ ಮಾಡಬೇಕು. ಆಗ 33,516. ಇದು ಫಸ್ಟ್ ಇಯರಿನ ಡಿಪ್ರಿಸಿಯೇಷನ್ ಈ ಅಮೌಂಟು. ದೆನ್ ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕ್ಯಾಶ್ ಪ್ರೈಸ್ನ ತೊಗೊಳಂಗಿಲ್ಲ. ಇಲ್ಲಿ ಬಂದಿರೋಂಥ ರಿಮೈನಿಂಗ್ ಅಮೌಂಟ್ ಇದೆಯಲ್ಲ 33,516 ಇಂಟು 10% ಮಾಡಬೇಕು. ಆವಾಗ 3,352. ಸೊ ಈ ಅಮೌಂಟ್ನ ಈ ರಿಮೈನಿಂಗ್ ಅಮೌಂಟಿಂದ ಲೆಸ್ ಮಾಡಬೇಕು. ಆವಾಗ ಬರೋದು 30,164. ಅದು ಸೆಕೆಂಡ್ ಇಯರಿನ ಡಿಪ್ರಿಸಿಯೇಷನ್ ಆಗುತ್ತೆ. ಇನ್ನು ಥರ್ಡ್ ಇಯರ್ ಆಲ್ಸೋ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಕೂಡ ಈ ರಿಮೈನಿಂಗ್ ಅಮೌಂಟು 30,164 ಇಂಟು 10%, ಆಗ ಬರೋದು 3,016. ಈ ಅಮೌಂಟ್ನ 30,164 ಇಂದ ಲೆಸ್ ಮಾಡಿದಾಗ ಬರೋದು 27,148. ಇದು ಥರ್ಡ್ ಇಯರಿನ ಡಿಪ್ರಿಸಿಯೇಷನ್ ಆಗುತ್ತೆ. ಸೊ ಇದಿಷ್ಟು ಕೂಡ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಫಾರ್ 3 ಇಯರ್ಸ್. ಇಷ್ಟು ಕ್ಯಾಲ್ಕುಲೇಷನ್ ಆದಮೇಲೆ ನಾವು ಲೆಡ್ಜರ್ ಅಕೌಂಟ್ನ ಓಪನ್ ಮಾಡಬೇಕು. ಅದು ಹೈಯರ್ ಸೆಲ್ಲರ್ ಅಕೌಂಟ್, ಅಸೆಟ್ ಅಕೌಂಟ್, ಡಿಪ್ರಿಸಿಯೇಷನ್ ಅಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್. ಸೊ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸಲ್ಲಿ ನಾವು ಹೈಯರ್ ಸೆಲ್ಲರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಹೈಯರ್ ಸೆಲ್ಲರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಈ ಬ್ಯಾಂಕ್ ಅಕೌಂಟಲ್ಲಿ ನಾವು ಹಾಕೋದು ಡೌನ್ ಪೇಮೆಂಟ್, ಏನು 10,000 ಡೌನ್ ಪೇಮೆಂಟ್ ಆಗಿದೆಯಲ್ಲ ಆ ಅಮೌಂಟು. ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ಬೈ ಅಸೆಟ್ ಅಕೌಂಟ್ ದಟ್ ಈಸ್ 10,000 ಸೇಮ್ ಅಮೌಂಟ್. ಬೈ ಅಸೆಟ್ ಅಕೌಂಟ್ ದಟ್ ಈಸ್ ಕ್ಯಾಶ್ ಪ್ರೈಸ್ 8,638. ಫಸ್ಟಲ್ಲಿ ಕೊಟ್ಟಿದ್ದೀವಲ್ಲ ಇಲ್ಲಿ ಕ್ಯಾಶ್ ಪ್ರೈಸ್ 8,638 ಫಸ್ಟ್ ಇಯರಿನ ಕ್ಯಾಶ್ ಪ್ರೈಸ್, ಆ ಅಮೌಂಟ್ನ ಇಲ್ಲಿ ನಾವು ಹಾಕಬೇಕು. ನೆಕ್ಸ್ಟ್ ಬೈ ಇಂಟ್ರೆಸ್ಟ್ ಅಕೌಂಟ್ ಇಲ್ಲಿ 1,362 ಏನು ಫಸ್ಟ್ ಇಯರಿನ ಇಂಟ್ರೆಸ್ಟ್ ಇದೆಯಲ್ಲ ಅದೇ ಅಮೌಂಟ್ನ ನಾವು ಇಲ್ಲಿ ಹಾಕಬೇಕು. ಸೊ ಟೋಟಲ್ 20,000. ಇಲ್ಲಿ 31/12/2004 ಫಸ್ಟ್ ಇಯರಿನ ಇನ್ಸ್ಟಾಲ್ಮೆಂಟ್ ಏನಿದೆಯಲ್ಲ ಆ ಅಮೌಂಟ್ 10,000 ಅದನ್ನು ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಹಾಕಬೇಕು. ಸೊ ಟೋಟಲ್ 20,000. 31/12/2005 ಅಂದರೆ ನೆಕ್ಸ್ಟ್ ಇಯರ್ ಟು ಬ್ಯಾಂಕ್ ಅಕೌಂಟ್ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ 10,000 ಅಮೌಂಟ್. ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ಸೇಮ್ ಡೇಟ್ ಬೈ ಅಸೆಟ್ ಅಕೌಂಟ್ ಕ್ಯಾಶ್ ಪ್ರೈಸ್ ಅದು ಕೂಡ ಇಲ್ಲಿ ಮಾಡಿದ್ದೀವಿ. ಸೆಕೆಂಡ್ ಇಯರ್ 9,070 ಇದೇ ಅಮೌಂಟ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು 9,070. ದೆನ್ ಬೈ ಇಂಟ್ರೆಸ್ಟ್ ಅಕೌಂಟ್ ಅದು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಂಟ್ರೆಸ್ಟ್ ಫಾರ್ ಸೆಕೆಂಡ್ ಇಯರ್ 930 rupees. ಈ 930 rupeesನ ಇಲ್ಲಿ ಹಾಕಬೇಕು. ಸೊ ಟೋಟಲ್ 10,000. ನೆಕ್ಸ್ಟ್ ಥರ್ಡ್ ಇಯರಲ್ಲೂ ಕೂಡ 31/12/2006 ಟು ಬ್ಯಾಂಕ್ ಅಕೌಂಟ್ ಇಲ್ಲಿ ಥರ್ಡ್ ಇಯರ್ ಇನ್ಸ್ಟಾಲ್ಮೆಂಟ್ ಅದು ಕೂಡ 10,000 ಪೇಮೆಂಟ್ ಮಾಡಿ. ಸೇಮ್ ಡೇಟ್ ಬೈ ಅಸೆಟ್ ಅಕೌಂಟ್ ಸೇಮ್ ಮತ್ತೆ ಕ್ಯಾಶ್ ಪ್ರೈಸ್ ಅದನ್ನು ಕೂಡ ನಾವು 9,532 ಅಂತ ಮಾಡಿದ್ದೀವಿ ಇಲ್ಲಿ, ಅದೇ ಅಮೌಂಟ್ನ ನಾವು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಬೈ ಇಂಟ್ರೆಸ್ಟ್ ಅಕೌಂಟ್, ಈ ಬೈ ಇಂಟ್ರೆಸ್ಟ್ ಅಕೌಂಟ್ನು ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ದಟ್ ಈಸ್ 468 ಅಮೌಂಟ್ನ ಬೈ ಇಂಟ್ರೆಸ್ಟ್ ಅಕೌಂಟ್ ಅಂತೇಳಿ ಶೋ ಮಾಡಬೇಕು. ಸೊ ಟೋಟಲ್ 10,000. ಇನ್ ದ ಹೈಯರ್ ಸೆಲ್ಲರ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬರೋದೆಲ್ಲದು ಕೂಡ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ನಾವು ಪೇ ಮಾಡೋದ್ರ ಆ ಅಮೌಂಟ್ನ ನಾವು ಇಲ್ಲಿ ಶೋ ಮಾಡ್ತೀವಿ. ಇನ್ನು ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಪ್ರೈಸ್ ಅಮೌಂಟು ಮತ್ತು ಇಂಟ್ರೆಸ್ಟ್ ಅಮೌಂಟು ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಆ ಅಮೌಂಟನ್ನ ಶೋ ಮಾಡ್ತೀವಿ ಅಷ್ಟೇ. ಸೊ ನಾವು ವಿ ಹ್ಯಾವ್ ಟು ಓಪನ್ ದ ಅಸೆಟ್ ಅಕೌಂಟ್. ಸೊ ಕ್ವೆಶನಲ್ಲಿ ಯಾವುದೇ ರೀತಿಯ ಅಸೆಟನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ರು ಅಂದರೆ ಸೊ ಅದನ್ನೇ ನಾವು ಓಪನ್ ಮಾಡ್ತೀವಿ. ಲೈಕ್ ಮಷಿನರಿ ಅಂತೇಳಿ ಕೊಟ್ಟಿದ್ರು ಅಂದರೆ ಮಷಿನರಿ ಅಕೌಂಟ್ ಅಂತ ಓಪನ್ ಮಾಡಬೇಕು. ಬಟ್ ಈ ಒಂದು ಕ್ವೆಶನಲ್ಲಿ ಯಾವುದೇ ರೀತಿಯ ಒಂದು ಸ್ಪೆಸಿಫಿಕ್ ಅಸೆಟ್ನ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಾವು ಅಸೆಟ್ ಅಕೌಂಟ್ ಅಂತಲೇ ಓಪನ್ ಮಾಡಬೇಕು. ಸೊ ಫಸ್ಟ್ 1/1/2004 ಇಲ್ಲಿ ಹೈಯರ್ ಸೆಲ್ಲರ್ ಅಕೌಂಟ್ ಒಳಗೆ ಹೈಯರ್ ಸೆಲ್ಲರ್ ಅಕೌಂಟ್ ಕ್ರೆಡಿಟೆಡ್ ಬೈ ಅಸೆಟ್ ಅಕೌಂಟ್ ಅಂತ ಶೋ ಮಾಡಿದ್ದೀವಿ. ಇವಾಗ ನಾವು ಅಸೆಟ್ ಅಕೌಂಟ್ನ ಓಪನ್ ಮಾಡಬೇಕು ಅಂದರೆ ಅಸೆಟ್ ಅಕೌಂಟ್ ಡೇಟಾ ಟು ಹೈಯರ್ ಸೆಲ್ಲರ್ ಅಕೌಂಟ್ ದಟ್ ಈಸ್ 10,000 ಅಮೌಂಟ್. ದೆನ್ ಸೇಮ್ ಹೈಯರ್ ಸೆಲ್ಲರ್ ಅಕೌಂಟ್ ಕ್ರೆಡಿಟೆಡ್ ಬೈ ಅಸೆಟ್ ಅಕೌಂಟ್ ದಟ್ ಈಸ್ 8,638. ಸೊ ನಾವು ಅಸೆಟ್ ಅಕೌಂಟನ್ನು ಓಪನ್ ಮಾಡಬೇಕಿದ್ರೆ ಅಸೆಟ್ ಅಕೌಂಟ್ ಡೇಟಾ ಟು ಹೈಯರ್ ಸೆಲ್ಲರ್ ಅಕೌಂಟ್ 8,638. Total 18,638. In the credit side column,
by depreciation account. Depreciation is already calculated for the first year, that is 3724. We have to mention the same amount in the depreciation account, 3724. So balance amount 18,638 ಅಲ್ಲಿ 3,724ನ ಲೆಸ್ ಮಾಡಿದಾಗ ಬರೋದು 14,914. ಅದನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮೆನ್ಷನ್ ಮಾಡಬೇಕು. ಸೇಮ್ 18,638, 18,638. ನೆಕ್ಸ್ಟ್ ಆನ್ 1/1/2005 ಮೀನ್ಸ್ ನೆಕ್ಸ್ಟ್ ಇಯರ್ ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ನ ನೆಕ್ಸ್ಟ್ ಇಯರಿನ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೊಗೊತೀವಿ. ಬ್ಯಾಲೆನ್ಸ್ ಬ್ರಾಡ್ ಡೌನ್ 14,914. ಸೇಮ್ ಮತ್ತೆ ನೆಕ್ಸ್ಟ್ ಇಯರಲ್ಲಿ ಇಲ್ಲೇನು ಮಾಡಿದ್ದೀವಿ, ಹೈಯರ್ ಸೆಲ್ಲರ್ ಅಕೌಂಟ್ ಕ್ರೆಡಿಟೆಡ್ ಬೈ ಅಸೆಟ್ ಅಕೌಂಟ್ 9,070. ಸೊ ಅಸೆಟ್ ಅಕೌಂಟಲ್ಲಿ ಮಾಡಬೇಕಿದ್ರೆ ಟ್ರಾನ್ಸಾಕ್ಷನ್ ಅಸೆಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ ಅಕೌಂಟ್, ದಟ್ ಈಸ್ 9,070. ಸೊ ಟೋಟಲ್ 23,984. ಇನ್ನು ಕ್ರೆಡಿಟ್ ಸೈಡಲ್ಲಿ 31/12/2005 ಬೈ ಡಿಪ್ರಿಸಿಯೇಷನ್ ಅಕೌಂಟ್. ಸೇಮ್ ಡಿಪ್ರಿಸಿಯೇಷನ್ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಫಾರ್ ದ ಸೆಕೆಂಡ್ ಇಯರ್ 3,352 is the depreciation. ಸೊ ಈ ಅಮೌಂಟ್ನ ನಾವು ಡಿಪ್ರಿಸಿಯೇಷನ್ ಅಕೌಂಟಲ್ಲಿ ಶೋ ಮಾಡಬೇಕು, 3,352. ಸೊ ಈ ಅಮೌಂಟು 23,984ಅಲ್ಲಿ 3,352ನ ಡಿಡಕ್ಟ್ ಮಾಡಿದರೆ ಬರೋದು 20,632. ಅದನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಶೋ ಮಾಡಬೇಕು. ದೆನ್ ಸೇಮ್ ಟೋಟಲ್ ಮಾಡಬೇಕು. ನೆಕ್ಸ್ಟ್ ಇಯರ್ 2006 ಈ ಕ್ಯಾರಿ ಡೌನ್ ಅಮೌಂಟ್ನ ನೆಕ್ಸ್ಟ್ ಇಯರಿನ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಶೋ ಮಾಡಬೇಕು. ಹಾಗಾಗಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 20,632. ನೆಕ್ಸ್ಟ್ ಸೇಮ್ ಮತ್ತೆ ಹೈಯರ್ ಸೆಲ್ಲರ್ ಅಕೌಂಟ್ ಕ್ರೆಡಿಟ್ ಬೈ ಅಸೆಟ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಇದನ್ನು ಅಸೆಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ ಅಕೌಂಟ್ ಅಂತ ಶೋ ಮಾಡಬೇಕು. ಸೇಮ್ ಅಮೌಂಟ್ 9,532. ನೆಕ್ಸ್ಟ್ ಇದನ್ನು ಟೋಟಲ್ ಮಾಡಿದಾಗ 30,164. ಕ್ರೆಡಿಟ್ ಸೈಡಲ್ಲಿ ಆನ್ 31/12/2006 ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಶೋ ಮಾಡಬೇಕು. ಇಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಥರ್ಡ್ ಇಯರ್ ಡಿಪ್ರಿಸಿಯೇಷನ್ ಈಸ್ 3,016. ಈ ಅಮೌಂಟ್ನ ನಾವು ಡಿಪ್ರಿಸಿಯೇಷನಲ್ಲಿ ಶೋ ಮಾಡಬೇಕು. 30,164ಅಲ್ಲಿ ಈ ಅಮೌಂಟ್ನ ಡಿಡಕ್ಟ್ ಮಾಡಿದರೆ ಬರೋದು 27,148. ಅದನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಶೋ ಮಾಡಬೇಕು. ಸೊ ಟೋಟಲ್ 30,164, 30,164. ಇದನ್ನು 3 ಇಯರ್ಸಿಗೆ ಮಾಡಬೇಕು. ಯಾಕಂತಂದರೆ 3 ಇಯರ್ಸಿಗೆ ಇನ್ಸ್ಟಾಲ್ಮೆಂಟ್ನ ಪೇ ಮಾಡ್ತೀವಿ ಅಂತ ಅಲ್ಲಿ ಕ್ವಶನಲ್ಲಿ ಹೇಳಿದ್ದಾರೆ. ಹಾಗಾಗಿ 3 ಇಯರ್ಸಿಗೆ ಮಾತ್ರ ಇದನ್ನು ಅಸೆಟ್ ಅಕೌಂಟ್ನ ಓಪನ್ ಮಾಡಬೇಕು. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್ನ ಓಪನ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಅಕೌಂಟಿಗೆ ಮತ್ತು ಹೈಯರ್ ಸೆಲ್ಲರ್ ಅಕೌಂಟಿಗೂ ಕೂಡ ಕನೆಕ್ಷನ್ ಇದೆ. ಯಾಕಂತಂದರೆ ಹೈಯರ್ ಸೆಲ್ಲರ್ ಅಕೌಂಟ್ ಕ್ರಿಯೇಟೆಡ್ ಬೈ ಇಂಟ್ರೆಸ್ಟ್ ಅಕೌಂಟ್ ಅಂತ ಇಲ್ಲಿ ಟ್ರಾನ್ಸಾಕ್ಷನನ್ನು ಮೇಂಟೈನ್ ಮಾಡಿರೋದು. ಸೊ ನಾವು ಇಂಟ್ರೆಸ್ಟ್ ಅಕೌಂಟ್ನ ಓಪನ್ ಮಾಡಬೇಕು ಅಂದರೆ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ ಅಕೌಂಟ್ 1,362. ಈ ಅಮೌಂಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಸೇಮ್ ಅಮೌಂಟ್ 1,362, 1,362. ಸೊ ನೆಕ್ಸ್ಟ್ ಇಯರು ಕೂಡ 2005ಅಲ್ಲೂ ಕೂಡ ಸೇಮ್ ಹೈಯರ್ ಸೆಲ್ಲರ್ ಅಕೌಂಟ್ ಕ್ರಿಯೇಟೆಡ್ ಬೈ ಇಂಟ್ರೆಸ್ಟ್ ಅಕೌಂಟ್ ಅಂತ ಆಗಿದೆ. ಇಲ್ಲಿ ನಾವು ಶೋ ಮಾಡಬೇಕಿದ್ರೆ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ ಅಕೌಂಟ್ 930 ಅಮೌಂಟ್. ಈ 930 ಅಮೌಂಟ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೇಮ್ ಅಮೌಂಟ್ 930. ಸೇಮ್ ನೆಕ್ಸ್ಟ್ ಇಯರಲ್ಲೂ ಕೂಡ 2006ಅಲ್ಲೂ ಕೂಡ ಹೈಯರ್ ಸೆಲ್ಲರ್ ಅಕೌಂಟ್ ಕ್ರಿಯೇಟೆಡ್ ಬೈ ಅಸೆಟ್ ಅಕೌಂಟ್ ಇಂಟ್ರೆಸ್ಟ್ ಅಕೌಂಟ್ ದಟ್ ಈಸ್ 468. ಇಲ್ಲಿ ಇಂಟ್ರೆಸ್ಟ್ ಅಕೌಂಟಲ್ಲಿ ಓಪನ್ ಮಾಡಬೇಕಿದ್ರೆ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ ಟು ಹೈಯರ್ ಸೆಲ್ಲರ್ ಅಕೌಂಟ್ 468. ಈ ಅಮೌಂಟ್ನ ಸೇಮ್ ಮತ್ತೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ 468. ಇದು ಎಲ್ಲದೂ ಕೂಡ 31/12 ಆಗಿರುವಂಥ ಟ್ರಾನ್ಸಾಕ್ಷನ್. ಇಟ್ ಈಸ್ ಆಲ್ ಅಬೌಟ್ ಇಂಟ್ರೆಸ್ಟ್ ಅಕೌಂಟ್. ಸೊ ವಿ ಹ್ಯಾವ್ ಟು ಓಪನ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಈ ಡಿಪ್ರಿಸಿಯೇಷನ್ ಅಕೌಂಟಿಗೂ ಅಸೆಟ್ ಅಕೌಂಟಿಗೂ ಕನೆಕ್ಷನ್ ಇದೆ. ಯಾಕಂದರೆ ಇಲ್ಲಿ ಅಸೆಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಆಗ ಇದು ರಿವರ್ಸ್ ಆಗುತ್ತೆ. ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಅಸೆಟ್ ಅಕೌಂಟ್ ಸೇಮ್ ಅಮೌಂಟ್ 3,724, 3,724. ಇದನ್ನು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೇಮ್ ಅಮೌಂಟ್ 3,724, 3,724. ಸೊ ನೆಕ್ಸ್ಟ್ ಮತ್ತೆ ಅಸೆಟ್ ಅಕೌಂಟ್ ಕ್ರೆಡಿಟೆಡ್ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ದಟ್ ಈಸ್ 3,352. ಸೊ ಈಗ ಮತ್ತೆ ರಿವರ್ಸ್ ಆಗುತ್ತೆ. ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ ಟು ಅಸೆಟ್ ಅಕೌಂಟ್ 3,352. ಈ ಅಮೌಂಟ್ನ ಮತ್ತೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು
3,352. Next, asset account credited by depreciation account, that is 3,016. Same, depreciation account data to asset account 3,016. ಈ ಅಮೌಂಟ್ನ ಮತ್ತೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ದಟ್ ಈಸ್ 3,016. ಸೊ ಸೇಮ್ ಅಮೌಂಟ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಇಲ್ಲಿ ಅಷ್ಟೇ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್. ಹೋಪ್ ಯು ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಕ್ಯಾಶ್ ಪ್ರೈಸ್ ನಾಟ್ ಗಿವನ್ ಮೆಥಡನ್ನು ನೋಡೋಣ. ಮಿಸ್ಟರ್ ಎ ಬೈಸ್ ಎ ಪಂಪ್ ಸೆಟ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಆನ್ 1/1/2006 ಫ್ರಮ್ ಬಿ. ದ ಟರ್ಮ್ ಆಫ್ ಪೇಮೆಂಟ್ ಆಸ್ ಫಾಲೋಸ್: ಡೌನ್ ಪೇಮೆಂಟ್ ₹2,000 at the end of 2006, 2,800 at the end of 2007, ₹2,600 at the end of 2008, ₹2,400 at the end of 2009, ₹2,200. ಇಲ್ಲಿ ಇನ್ಸ್ಟಾಲ್ಮೆಂಟನ್ನು ನಮಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇಫ್ ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಅಟ್ 10% per annum, ವಾಟ್ ವಾಸ್ ದ ಕ್ಯಾಶ್ ವ್ಯಾಲ್ಯೂ ಆಫ್ ಪಂಪ್ ಸೆಟ್? ಈ ಪ್ರಾಬ್ಲಮ್ ನಮಗೆ ಯಾವಾಗಲೂ ಡೈರೆಕ್ಟಾಗೇ ಇರುತ್ತೆ, ಇಂಡೈರೆಕ್ಟಾಗಿ ಯಾವುದೇ ರೀತಿಯ ಕ್ವಶನ್ ಬರಲ್ಲ. ಶೋ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಎ ಆಫ್ಟರ್ ಡಿಪ್ರಿಸಿಯೇಷನ್ 10% per annum ಆನ್ ರಿಟರ್ನ್ ಡೌನ್ ಮೆಥಡ್. ಡಿಪ್ರಿಸಿಯೇಷನ್ ಇಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಲ್ಲಿದೆ. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಾದ್ಮೇಲೆ ಹೇಳ್ತೀನಿ. ಫಾರ್ಮೆಟ್ನ ನೋಡೋದಾದರೆ ಶೆಡ್ಯೂಲ್ ಆಫ್ ಪೇಮೆಂಟ್, ಇನ್ಸ್ಟಾಲ್ಮೆಂಟ್, ಇಂಟ್ರೆಸ್ಟ್ ರೇಟ್, ಕ್ಯಾಶ್ ಪ್ರೈಸ್. ಶೆಡ್ಯೂಲ್ ಆಫ್ ಪೇಮೆಂಟಲ್ಲಿ ಡೌನ್ ಪೇಮೆಂಟ್ 1/1/2006 ₹2,000. ಕ್ಯಾಶ್ ಪ್ರೈಸಲ್ಲಿ ಕಾಲಮಲ್ಲಿ ₹2,000 ಬರೀಬೇಕು. 31/12/2006 2,800, 31/12/2007 2,600, 31/12/2008 2,400, 31/12/2009 2,200. ಇಲ್ಲಿ ಶೆಡ್ಯೂಲ್ ಆಫ್ ಪೇಮೆಂಟು ಇನ್ಸ್ಟಾಲ್ಮೆಂಟ್ ಕಾಲಮನ್ನು ಬರ್ಕೊಂಬಿಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟನ್ನು ಕ್ಯಾಲ್ಕುಲೇಷನ್ ಮಾಡೋದು ನೋಡೋಣ. ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಅಂದರೆ 2009 ಇಂಟ್ರೆಸ್ಟು 2,200 ಇಂಟು 10/110 ಈಸ್ ಈಕ್ವಲ್ ಟು ₹200 ಬರುತ್ತೆ. ನಮಗೆ ಕ್ಯಾಶ್ ಪ್ರೈಸ್ ಕಾಲಮಿಗೆ ಬಂದಾಗ ಕ್ಯಾಶ್ ಪ್ರೈಸ್ ಬೇಕಂದರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು, ಆವಾಗ ₹2,000 ಅಮೌಂಟ್ ಬರುತ್ತೆ. ಇದು ಲಾಸ್ಟ್ ಇಯರ್ ಇಂಟ್ರೆಸ್ಟು. ನೆಕ್ಸ್ಟ್ 2080 ಬಂದಾಗ 2,400 ಪ್ಲಸ್ ಲಾಸ್ಟ್ ಇಯರ್ ಕ್ಯಾಶ್ ಪ್ರೈಸ್ ಇಂಟು 10/110 ಈಸ್ ಈಕ್ವಲ್ ಟು 400. ಕ್ಯಾಶ್ ಪ್ರೈಸ್ ಕಾಲಮಿಗೆ ಬಂದಾಗ 2,400 ಮೈನಸ್ 400 ಈಸ್ ಈಕ್ವಲ್ ಟು 2,000. ಆಮೇಲೆ 2007 ಇಯರಿಗೆ ಬಂದಾಗ 2,600 ಪ್ಲಸ್ ಲಾಸ್ಟ್ ಇಯರ್ ಕ್ಯಾಶ್ ಪ್ರೈಸಸ್ ಇಂಟು 10/110 ಈಸ್ ಈಕ್ವಲ್ ಟು 600. ಆವಾಗ 2,600 ಮೈನಸ್ 600 ಈಸ್ ₹1,000 ಬರುತ್ತೆ. ಆಮೇಲೆ 2006 ಇಂಟ್ರೆಸ್ಟಿಗೆ ಬಂದಾಗ 2,800 ಪ್ಲಸ್ ಲಾಸ್ಟ್ ಇಯರ್ ಕ್ಯಾಶ್ ಪ್ರೈಸ್ 2,000 ಪ್ಲಸ್ 2007 ಪ್ಲಸ್ 2009 ಇಂಟು 10/110 ಈಸ್ ಈಕ್ವಲ್ ಟು ₹800. ಆವಾಗ 2,800 ಮೈನಸ್ 800 ಈಸ್ ಈಕ್ವಲ್ ಟು 2,000. ಆಮೇಲೆ 2006 ಬಂದಾಗ ನಾವು ಇಂಟ್ರೆಸ್ಟ್ ಕೊಡೋಲ್ಲ, ಯಾಕೆಂದರೆ ಅಲ್ಲಿ ಡೌನ್ ಪೇಮೆಂಟ್ ಆಗಿರುತ್ತೆ. ಆಮೇಲೆ ಟೋಟಲ್ ಮಾಡಬೇಕು. ಇನ್ಸ್ಟಾಲ್ಮೆಂಟ್ ಕಾಲಮ್ಮು, ಇಂಟ್ರೆಸ್ಟ್ ರೇಟ್ ಕಾಲಮ್ಮು, ಕ್ಯಾಶ್ ಪ್ರೈಸ್ ಕಾಲಮ್ಮು. ಇನ್ಸ್ಟಾಲ್ಮೆಂಟು 12,000 ಇದೆ, ಇಂಟ್ರೆಸ್ಟ್ ಕಾಲಮಲ್ಲಿ 2,000 ಇದೆ, ಕ್ಯಾಶ್ ಪ್ರೈಸ್ ಕಾಲಮಲ್ಲಿ 10,000 ಇದೆ. ಇವಾಗ ನಮಗೆ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ₹10,000 ಕ್ಯಾಶ್ ಪ್ರೈಸು. ಇವಾಗ ನಾವು ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಮೆಥಡಿಗೆ ಬರೋಣ. ಡಿಪ್ರಿಸಿಯೇಷನಲ್ಲಿ 2 ಮೆಥಡ್ ಇದೆ, ಸ್ಟ್ರೈಟ್ ಲೈನ್ ಮೆಥಡ್ ಆರ್ ಒರಿಜಿನಲ್ ಕಾಸ್ಟ್ ಮೆಥಡ್ ಆರ್ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ಡು. ಸೆಕೆಂಡ್ ಒಂದು ರೆಡ್ಯೂಸ್ ಇನ್ ಬ್ಯಾಲೆನ್ಸ್ ಮೆಥಡ್ಡು, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ಡು, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ಡು. ಈ ಪ್ರಾಬ್ಲಮಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡನ್ನು ಕೇಳಿದರೆ ಈಗ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ನು ಕ್ಯಾಶ್ ಪ್ರೈಸ್ ನಮಗೆ ಸಿಕ್ಕಿದೆ 10,000 ಇದೆ ಇಂಟು 10/100 ಅಂದರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಮಾಡಿದಾಗ ₹1,000 ಬರುತ್ತೆ. ಆ ₹1,000 ಲೆಸ್ ಮಾಡಬೇಕು, 9,000 ಉಳಿಯುತ್ತೆ.
9000 ಇಂಟು 10/100 ಇಸ್ ಈಕ್ವಲ್ ಟು 900. ಆಮೇಲೆ 9000ಅಲ್ಲಿ 900 ಲೆಸ್ ಮಾಡಬೇಕು, ಆವಾಗ 8100 ರುಪೀಸ್ ಸಿಗುತ್ತೆ. 8100 ಇಂಟು 10/100 ಇಸ್ ಈಕ್ವಲ್ ಟು 810. 810ಅನ್ನು 8100ರಲ್ಲಿ ಲೆಸ್ ಮಾಡಬೇಕು, ಆವಾಗ 7290 ರುಪೀಸ್. 7290 ರುಪೀಸ್ ಇಂಟು 10/100 ಇಸ್ ಈಕ್ವಲ್ ಟು 729. 7290ಅಲ್ಲಿ 729 ಲೆಸ್ ಮಾಡಿದಾಗ 6561 ರುಪೀಸ್ ಬ್ಯಾಲೆನ್ಸ್ ಉಳಿಯುತ್ತೆ. ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡು. ಇವಾಗ ನಾವು ಲೆಡ್ಜರಿಗೆ ಹೋಗೋಣ. ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ 4 ಥರ ಲೆಡ್ಜರ್ ಬರುತ್ತೆ. ಫಸ್ಟ್ ಒನ್ನು ಹೈಯರ್ ಸೆಲ್ಲರ್ ಅಕೌಂಟು, ಅಸೆಟ್ ಅಕೌಂಟು, ಡಿಪ್ರಿಸಿಯೇಷನ್ ಅಕೌಂಟು, ಇಂಟ್ರೆಸ್ಟ್ ಅಕೌಂಟು. ಇವಾಗ ನಾವು ಹೈಯರ್ ಸೆಲ್ಲರ್ ಅಕೌಂಟನ್ನು ನೋಡೋಣ. ಕಾಲಮ್ ಇಯರ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಇಯರ್ ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಟು ಕ್ರೆಡಿಟ್. ಆನ್ 1/1/2006 ಟು ಬ್ಯಾಂಕ್ ಅಕೌಂಟ್ ಅಂದರೆ ಡೌನ್ ಪೇಮೆಂಟು 2000. ಆನ್ 1/1/2006 ಟು ಬೈ ಪಂಪ್ಸೆಟ್ ಅಕೌಂಟು 2000 ರುಪೀಸು. ಅದೇ ಇಯರು ಇನ್ಸ್ಟಾಲ್ಮೆಂಟನ್ನು ಕಟ್ಟಿದ್ದಾರೆ 31/12/2006 ಟು ಬ್ಯಾಂಕ್ ಅಕೌಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟು 2800. ಕ್ರೆಡಿಟ್ ಸೈಡ್ ಬಂದಾಗ 31/12/2006 ಬೈ ಪಂಪ್ಸೆಟ್ ಅಕೌಂಟ್ 2000 ಇದೆ, ಅದಕ್ಕೆ ಇಂಟ್ರೆಸ್ಟು 800, ಬ್ಯಾಲೆನ್ಸು 4800 ರುಪೀಸ್ ಬರುತ್ತೆ. ನೆಕ್ಸ್ಟ್ ಇಯರಿಗೆ ಹೋದಾಗ 31/12/2007 ಟು ಬ್ಯಾಂಕ್ ಅಕೌಂಟ್. ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟು 2600 ರುಪೀಸು. ಕ್ರೆಡಿಟ್ ಸೈಡ್ ಬಂದಾಗ 31/12/2007 ಬೈ ಪಂಪ್ಸೆಟ್ ಅಕೌಂಟ್ 2000 ಇದೆ, ಪ್ಲಸ್ ಇಂಟ್ರೆಸ್ಟ್ 600 ರುಪೀಸ್, ಬ್ಯಾಲೆನ್ಸ್ 2600 ಬರುತ್ತೆ ಬೋತ್ ಸೈಡ್. ನೆಕ್ಸ್ಟ್ ಇಯರ್ ಬಂದಾಗ 31/12/2008 ಅಂದರೆ ಥರ್ಡ್ ಇನ್ಸ್ಟಾಲ್ಮೆಂಟ್. ಇದು 2400 ರೂಪಾಯಿ ಪೇ ಆಗಿದೆ. ಕ್ರೆಡಿಟ್ ಸೈಡ್ ಬಂದಾಗ 31/12/2008 ಬೈ ಪಂಪ್ಸೆಟ್ ಅಕೌಂಟ್ 2000 ಇದೆ, ಪ್ಲಸ್ ಇಂಟ್ರೆಸ್ಟು 400, ಬೋತ್ ಸೈಡ್ 2400 ಬ್ಯಾಲೆನ್ಸ್ ಆಗುತ್ತೆ. ಲಾಸ್ಟ್ ಇಯರ್ 31/12/2009 ಟು ಬ್ಯಾಂಕ್ ಅಕೌಂಟ್ ಫೋರ್ತ್ ಇನ್ಸ್ಟಾಲ್ಮೆಂಟು 2200 ಪೇ ಆಗಿದೆ. ಕ್ರೆಡಿಟ್ ಸೈಡ್ ಬಂದಾಗ 31/12/2009 ಬೈ ಪಂಪ್ಸೆಟ್ ಅಕೌಂಟ್ 2000 ಪ್ಲಸ್ ಇಂಟ್ರೆಸ್ಟ್ 200, ಬೋತ್ ಸೈಡ್ 2200 ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಅಕೌಂಟು ಪಂಪ್ಸೆಟ್ ಅಕೌಂಟ್ ಆರ್ ಅಸೆಟ್ ಅಕೌಂಟು. ಇಲ್ಲಿ ಪಂಪ್ಸೆಟ್ ಕೊಟ್ಟಿದ್ರೆ ನಾನು ಪಂಪ್ಸೆಟ್ ಬರೆದಿದ್ದೀನಿ. ಇಲ್ಲಿ ಮಷಿನರಿ ಅಥವಾ ಕಾರ್ ಅಂತ ಕೊಟ್ಟರೆ ಅಲ್ಲಿ ಕಾರ್ ಅಕೌಂಟ್ ಅಥವಾ ಮಷಿನರಿ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಆನ್ 1/1/2006 ಟು ಹೈಯರ್ ಸೆಲ್ಲರ್ ಅಕೌಂಟ್ 2000 ರುಪೀಸ್. ಆನ್ 1/1/2006 ಬೈ ಡೆಪ್ರಿಸಿಯೇಷನ್ ಅಕೌಂಟ್ 1000 ಇದೆ. ನಾವು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದಾಗ 10,000ಗೆ 1000 ಬಂದಿತ್ತು, ಆ ಅಮೌಂಟನ್ನು ಇಲ್ಲಿ ಬರೀಬೇಕು. ಆಮೇಲೆ ಡೆಬಿಟ್ ಸೈಡ್ ಬಂದಾಗ 31/12/2006 ಟು ಹೈಯರ್ ಸೆಲ್ಲರ್ ಅಕೌಂಟ್ 2000 ರುಪೀಸ್. ಕ್ರೆಡಿಟ್ ಸೈಡ್ ಬಂದಾಗ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 3000 ಇದೆ. ಇದು ಹೆಂಗೆ ಬಂತು ಅಂದರೆ ಡೆಬಿಟ್ ಸೈಡನ್ನು ಕೂಡಿದಾಗ 4000 ಬರುತ್ತೆ, ಇಲ್ಲಿ 1000 ಅಷ್ಟೇ ಬರುತ್ತೆ. ಆವಾಗ ಇದು ಬ್ಯಾಲೆನ್ಸ್ ಆಗಬೇಕಂದ್ರೆ 3000ನ ಬರ್ತಿದ್ದೀನಿ. 4000 ಮತ್ತು 4000 ಬೋತ್ ಸೈಡ್ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಇಯರ್ 1/1/2007 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇರೋದನ್ನು ನೆಕ್ಸ್ಟ್ ಇಯರಿಗೆ ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀನಿ. ಟು ಹೈಯರ್ ಸೆಲ್ಲರ್ ಅಕೌಂಟ್ 2000, ಇದು ಕ್ಯಾಶ್ ಪ್ರೈಸ್ ಕಾಲಮಲ್ಲಿರೋ ಅಮೌಂಟನ್ನು ಬರೀತಿದ್ದೀನಿ. ಕ್ರೆಡಿಟ್ ಸೈಡ್ ಬಂದಾಗ 1/1/2007 ಬೈ ಡೆಪ್ರಿಸಿಯೇಷನ್ ಅಕೌಂಟ್ 9000ಗೆ ಕ್ಯಾಲ್ಕುಲೇಷನ್ ಮಾಡಿದಾಗ 900 ರುಪೀಸ್ ಬಂದಿತ್ತು, ಅದನ್ನು ಬರೆದಿದ್ದೀನಿ. ಈಗ ಇವೆರಡನ್ನು ಟೋಟಲ್ ಮಾಡ್ಕೊಂಡಾಗ 5000 ಬಂತು, ಇಲ್ಲಿ 900 ಅಷ್ಟೇ ಬರುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 4100. ನೆಕ್ಸ್ಟ್ ಇಯರ್ ಬಂದಾಗ ಆನ್ 1/1/2008 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ 2007 ಬ್ಯಾಲೆನ್ಸ್ ಕ್ಯಾರಿ ಡೌನ್ನ ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀನಿ 4100 ರುಪೀಸ್. ಟು ಹೈಯರ್ ಸೆಲ್ಲರ್ ಅಕೌಂಟ್ 2000
ಕ್ರೆಡಿಟ್ ಸೈಡ್ ಬಂದಾಗ 1/1/2008 ಬೈ ಡೆಪ್ರಿಸಿಯೇಷನ್ ಅಕೌಂಟ್ 810 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 5290. ಇಲ್ಲಿ 4100 ಪ್ಲಸ್ 2000 ಕೊಡಿದಾಗ 6100 ಬರುತ್ತೆ. ಇಲ್ಲಿ 810 ಇದೆ, ಇಲ್ಲಿ ಬ್ಯಾಲೆನ್ಸ್ ಆಗಬೇಕಂದ್ರೆ